ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಜ್ಜಿ ಚೆನ್ನಮ್ಮ ವಿಧಿವಶರಾದಂತ ಬೆನ್ನಲ್ಲೇ ಜೈಲಿನಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕ್ತಿದ್ದಾರೆ. ಪರಪನ ಅಗ್ರಹಾರದ ಜೈಲಿನಲ್ಲೇ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಜೀವಿತಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ಅಜ್ಜಿ ಸಾವಿನ ವಿಷಯ ಕೇಳಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಸೂಸಿದ್ದಾರೆ. ಕೊನೆಗಾಲದಲ್ಲಿ ಅಜ್ಜಿ ಮುಖ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ದುಃಖ ತೋಡ್ಕೊಳ್ತಿದ್ದಾರೆ. ಅಜ್ಜಿ ಚೆನ್ನಮ್ಮರ ಪ್ರೀತಿಯ ಮೊಮ್ಮಗನಾಗಿದ್ದರು ಪ್ರಜ್ವಲ್. ಅಜ್ಜಿಯನ್ನ ನೆನೆದು ಜೈಲಿನಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರಂತೆ ಪ್ರಜ್ವಲ್. ರಾತ್ರಿ ಇಡೀ ನಿದ್ರಿಸದೆ ಪ್ರಜ್ವಲ್ ರೇವಣ್ಣ ಮೌನಕ್ಕೆ ಶರಣಾಗಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚೆನ್ನಮ್ಮನವರ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದರು ಪ್ರಜ್ವಲ್ ರೇವಣ್ಣ. ಚಿಕ್ಕಂದಿನಿಂದಲೂ ಕೂಡ ಆಡಿ ಬೆಳೆಸಿದ್ರು. ಇದೀಗ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿರುವಂತಹ ಬೆನ್ನಲ್ಲೇ ಜೀವಿತಾವಧಿ ಶಿಕ್ಷೆಗೂ ಕೂಡ ಗುರಿಯಾಗಿ ಪರಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಪ್ರೀತಿಯ ಅಜ್ಜಿ ಒಂದು ಕಡೆ ತೀರ್ ಹೋಗಿದ್ದಾರೆ. ಕಡೇ ಕ್ಷಣದಲ್ಲಿ ಅವರ ಮುಖವನ್ನು ಕೂಡ ನೋಡೋದಕ್ಕಾಗ್ತಿಲ್ವಲ್ಲ ಅನ್ನೋ ನೋವಿನಲ್ಲಿ ಪ್ರಜ್ವಲ್ ರೇವಣ್ಣ ರಾತ್ರಿ ಇಡೀ ನಿದ್ರೆ ಮಾಡದೆ ಜೈಲಿನಲ್ಲಿ ಕಾಲ ಕಳಿಬೇಕಾದಂಥ ದುಸ್ಥಿತಿ ಇದು. ಅಜ್ಜಿ ಸಾವಿನ ವಿಷಯ ಕೇಳ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಕೊನೆಗಾಲದಲ್ಲಿ ಅಜ್ಜಿ ಮುಖ ನೋಡೋಕ್ಕಾಗ್ಲಿಲ್ವಲ್ಲ ಅಂತ ದುಃಖಿತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹನ್ನೊಂದು ಗಂಟೆಯ ನಂತರದಲ್ಲಿ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಚೆನ್ನಮ್ಮನವರ ಅಂತಿಮ ಯಾತ್ರೆ ಸಾಗುತ್ತೆ. ಅಂತಿಮ ಯಾತ್ರೆ ಸಾಗುವಂತಹ ಮಾರ್ಗ ಇದೀಗ ಟಿವಿ9ಗೂ ಕೂಡ ಲಭ್ಯವಾಗಿದೆ. ಬೆಂಗಳೂರಿನಿಂದ ನೇರವಾಗಿ ನೆಲಮಂಗಲ ಕ್ರಾಸ್ಗೆ ಹೋಗುತ್ತೆ ಅಂತಿಮ ಯಾತ್ರೆ. ನೆಲಮಂಗಲ ಕ್ರಾಸ್ನಿಂದ ಸೋಲೂರು ಕ್ರಾಸ್ ಅನ್ನು ದಾಟಿ ಮರೂರು ಹ್ಯಾಂಡ್ ಪೋಸ್ಟ್ಗೆ ತಲುಪಿ ಅಲ್ಲಿಂದ ನೇರವಾಗಿ ಕುಣಿಗಲ್ ಕ್ರಾಸ್ ಅನ್ನ ದಾಟಿ ಬೆಳ್ಳೂರು ಕ್ರಾಸ್ ಅನ್ನ ತಲುಪಿ ಕದಬಳ್ಳಿ ಕ್ರಾಸ್ನಿಂದ ನೇರವಾಗಿ ಹಿರಿಸಾವೆ ಮೂಲಕವಾಗಿ ಚನ್ನರಾಯಪಟ್ಟಣ ಹಾಗೆ ಯಲಿಯೂರು, ಶಾಂತಿಗ್ರಾಮ, ಭೂನಳ್ಳಿ ಕ್ರಾಸ್ ಅನ್ನು ದಾಟಿ ಹಾಸನ ಡೇರಿ ಸರ್ಕಲ್ ಮಾರ್ಗವಾಗಿ ಎನ್ಆರ್ ಸರ್ಕಲ್ಗೆ ತಲುಪಿ ಅಲ್ಲಿಂದ ಮೊಸಳೆ ಹೊಸಹಳ್ಳಿ ಅಲ್ಲಿಗೆ ತಲುಪುತ್ತೆ. ರಾತ್ರಿ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಲಾಗಿದೆ. ಹೊಳೆನರಸೀಪುರದಲ್ಲಿರುವಂತಹ ಚೆನ್ನಮ್ಮರ ಪುತ್ರ ರೇವಣ್ಣರ ನಿವಾಸ, ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಅಲ್ಲಿನಿಂದ ನಾಳೆ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇನ್ನು ಬೆಳಗ್ಗೆ 11:30 ಬಳಿಕ ಚೆನ್ನಮ್ಮನವರ ಅಂತಿಮ ಯಾತ್ರೆ ಸಾಗ್ತಾ ಇದ್ದು, ಚೆನ್ನಮ್ಮನವರ ಅಂತಿಮ ಮಾರ್ಗ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ವಾಹನ ಕೂಡ ಈಗಾಗಲೇ ಸಜ್ಜಾಗಿದ್ದು, ಅಂತಿಮ ಯಾತ್ರೆಗೆ ತೆರಳುವಂತಹ ಶ್ರದ್ಧಾಂಜಲಿ ವಾಹನ ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಅಂತಿಮ ಯಾತ್ರೆ 11:30ಕ್ಕೆ ಬೆಂಗಳೂರಿನಿಂದ ಪ್ರಾರಂಭ ಆಗಿ ಹೊಳೆನರಸೀಪುರ ತಲುಪುತ್ತೆ ಸಂಜೆವರೆಗೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಶಿವಪ್ರಸಾದ್, ನೋಡೋಣ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮರವರ ಅಂತಿಮ ಯಾತ್ರೆಗೆ ವಾಹನವನ್ನು ಸಜ್ಜುಗೊಳಿಸೋದಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸಬಹುದಾಗಿದೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಿಂದ ಇಂದು ಬೆಳಗ್ಗೆ 11:30 ಬಳಿಕ ಅಂದರೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರೆ ಮನೆ ಸಮೀಪದಲ್ಲೇ ಇರತಕ್ಕಂಥ ಪುಟ್ಟಲಿಂಗಯ್ಯ ಆಟದ ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸಾರ್ವಜನಿಕರ ಅಂತಿಮ ದರ್ಶನವನ್ನು ಮುಗಿಸಿದಂಥ ಬಳಿಕ 11:30 ವೇಳೆಗೆ ದೇವೇಗೌಡರ ಪದ್ಮನಾಭನಗರದ ನಿವಾಸದಿಂದ ಅಂತಿಮ ಯಾತ್ರೆಯಲ್ಲಿ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ರಾಯಲ್ ಸೆಂಟ್ ಆಫ್ ವಾಹನದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಹೂಗಳಿಂದ ಅಲಂಕೃತವನ್ನುಗೊಳಿಸ್ತಾರೆ. ವಾಹನದ ಉದ್ದಗಲಕ್ಕೂ ಕೂಡ ಯಾವ ರೀತಿಯಾಗಿ ಅಲಂಕೃತಗೊಳಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ನೀವು ಗಮನಿಸಬಹುದಾಗಿದೆ. ಈ ಒಂದು ಶ್ರದ್ಧಾಂಜಲಿ ವಾಹನದಲ್ಲಿ ದೇವೇಗೌಡರ ಧರ್ಮಪತ್ನಿ, ಅವರ ಕುಟುಂಬದ ಹಿರಿಯ ಚೇತನ ಶ್ರೀಮತಿ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಈಗಾಗಲೇ ಸಜ್ಜುಗೊಳಿಸ್ತಿರ್ತಕ್ಕಂಥದ್ದು. ವಾಹನವನ್ನು ಹೂಗಳಿಂದ ಅಲಂಕೃತಗೊಳಿಸೋದಕ್ಕೆ ಈಗಾಗಲೇ ಸಿಬ್ಬಂದಿ ತಯಾರಿಯನ್ನು ನಡೆಸಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಟಿವಿ9ನಲ್ಲಿ ಗಮನಿಸಬಹುದಾಗಿದೆ. ರಸ್ತೆಯ ಉದ್ದಗಲಕ್ಕೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡೋದಕ್ಕೆ ಈಗಾಗಲೇ ಗ್ಲಾಸ್ನ ಒಳಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಫ್ರೀಸರ್ ಏನಿದೆ, ಫ್ರೀಸರ್ನ ಒಳಭಾಗದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಚೆನ್ನಮ್ಮರವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ವಿವರಗಳನ್ನು ನೋಡೋದಾದರೆ ಅಂತಿಮ ಮಾರ್ಗದರ್ಶನದ ವೇಳಾಪಟ್ಟಿ ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಕೂಡ ಪದ್ಮನಾಭನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರ ದರ್ಶನಕ್ಕೆ ಪುಟ್ಟಲಿಂಗಯ್ಯ ಆಟದ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಪದ್ಮನಾಭನಗರದ ನಿವಾಸದ ಸಮೀಪದಲ್ಲೇ ಇರತಕ್ಕಂಥ ಆಟದ ಮೈದಾನದ ನಿವಾಸದಿಂದ 11:30 ವೇಳೆಗೆ ನಿರ್ಗಮನಗೊಳ್ಳಲಿದೆ. ಇದೇ ಒಂದು ವೆಹಿಕಲ್ನ ಮೂಲಕ ಅವರ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರದ ರೇವಣ್ಣನವರ ನಿವಾಸಕ್ಕೆ ಕೊಂಡೊಯ್ಯಲಾಗ್ತಕ್ಕಂಥದ್ದು. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ನೆಲಮಂಗಲ ಕ್ರಾಸ್ ಮಾರ್ಗವಾಗಿ
ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕದಬಳ್ಳಿ ಕ್ರಾಸ್, ಹಿರಿಸಾವೆ, ಚನ್ನರಾಯಪಟ್ಟಣ, ಯಲಿಯೂರು, ಹಾಸನ ಡೈರಿ ಸರ್ಕಲ್, ಬೂನಹಳ್ಳಿ ಕ್ರಾಸ್, ಶಾಂತಿಗ್ರಾಮ, ಎನ್ಆರ್ ಸರ್ಕಲ್, ಮೊಸಳೆ ಹೊಸಳ್ಳಿ ಮೂಲಕವಾಗಿ ಹೊಳೆ ನರಸೀಪುರವನ್ನು ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ನೀವೇನೇ ಗಮನಿಸ್ತಾ ಇದ್ದೀರಾ, ಇದೇ ಒಂದು ವೆಹಿಕಲ್ನ ಮುಖಾಂತರವಾಗಿ ಹಿರಿಯ ಚೇತನವಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಕ್ಯಾಮ್ರಾಮನ್ ಶರಣ್ಯ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.